Lord Jesus. Thank you, Lord. ನನ್ನೇಸುವೆ ಓ ನನ್ನ ಪ್ರಭುವೇ, ಸ್ತುತಿಸಿ ನಾ ಕೊಂಡಾಡುವೆ. ನನ್ನೇಸುವೆ ಓ ನನ್ನ ಪ್ರಭುವೇ, ಸ್ತುತಿಸಿ ನಾ ಕೊಂಡಾಡುವೆ. ಕರುಣಿಸು ನನ್ನನ್ನು ನಿನ್ನಯ ಹಸ್ತದಿ, ಕರುಣಿಸು ನನ್ನನ್ನು ನಿನ್ನಯ ಹಸ್ತದಿ, ಕೈ ಹಿಡಿದು ನಡೆಸೆನ್ನನು, ನಿನ್ ಕೃಪೆ ನನಗಿರಲಿ. ನನ್ನೇಸುವೆ ಓ ನನ್ನ ಪ್ರಭುವೇ, ಸ್ತುತಿಸಿ ನಾ ಕೊಂಡಾಡುವೆ. ನನ್ನೇಸುವೆ ಓ ನನ್ನ ಪ್ರಭುವೇ, ಸ್ತುತಿಸಿ ನಾ ಕೊಂಡಾಡುವೆ. ಆಶ್ರಯ ದುರ್ಗನೆ ಮಹಿಮಾ ಪ್ರಭಾವನೆ, ಬಲವಾದ ಬಂಡೆಯು ಆಶ್ರಯಗಿರಿಯೇ. ರಾಜಾದಿರಾಜನೆ ಜೀವ ಸ್ವರೂಪನೆ, ಇಮ್ಮಾನುವೇಲನೆ ನಿತ್ಯನಾದ ತಂದೆ, ಬಾಳಿನ ಜ್ಯೋತಿಯು ನೀನಾಗಿ ಬಾ ತಂದೆ, ಬಾಳಿನ ಜ್ಯೋತಿಯು ನೀನಾಗಿ ಬಾ ತಂದೆ, ಕೈ ಹಿಡಿದು ನಡೆಸೆನ್ನನು, ನಿನ್ ಕೃಪೆ ನನಗಿರಲಿ. ನನ್ನೇಸುವೆ ಓ ನನ್ನ ಪ್ರಭುವೇ, ಸ್ತುತಿಸಿ ನಾ ಕೊಂಡಾಡುವೆ. ನನ್ನೇಸುವೆ ಓ ನನ್ನ ಪ್ರಭುವೇ, ಸ್ತುತಿಸಿ ನಾ ಕೊಂಡಾಡುವೆ. ನೀನೇ ನನ್ನ ಬಂಡೆಯು ಕೋಟೆಯು, ದರ್ಶನ ನೀಡಿ ದಾರಿಯ ತೋರಿಸು. ನೀನೇ ನನ್ನ ಬಂಡೆಯು ಕೋಟೆಯು, ದರ್ಶನ ನೀಡಿ ದಾರಿಯ ತೋರಿಸು. ನನ್ ಶರಣನೇ ವಿಮೋಚಕನೇ ನೀ, ನನ್ ಶರಣನೇ ವಿಮೋಚಕನೇ ನೀ, ಕೈ ಹಿಡಿದು ನಡೆಸೆನ್ನನು, ನಿನ್ ಕೃಪೆ ನನಗಿರಲಿ. ನನ್ನೇಸುವೆ ಓ ನನ್ನ ಪ್ರಭುವೇ, ಸ್ತುತಿಸಿ ನಾ ಕೊಂಡಾಡುವೆ. ನನ್ನೇಸುವೆ ಓ ನನ್ನ ಪ್ರಭುವೇ, ಸ್ತುತಿಸಿ ನಾ ಕೊಂಡಾಡುವೆ. ಕರುಣಿಸು ನನ್ನನ್ನು ನಿನ್ನಯ ಹಸ್ತದಿ, ಕರುಣಿಸು ನನ್ನನ್ನು ನಿನ್ನಯ ಹಸ್ತದಿ, ಕೈ ಹಿಡಿದು ನಡೆಸೆನ್ನನು, ನಿನ್ ಕೃಪೆ ನನಗಿರಲಿ. ನನ್ನೇಸುವೆ ಓ ನನ್ನ ಪ್ರಭುವೇ, ಸ್ತುತಿಸಿ ನಾ ಕೊಂಡಾಡುವೆ. ನನ್ನೇಸುವೆ
ಓ ನನ್ನ ಪ್ರಭುವೇ, ಸ್ತುತಿಸಿ ನಾ ಕೊಂಡಾಡುವೆ. ಯೆಶಯ ಪ್ರವಾಚಕನ ಪುಸ್ತಕ 9ನೇ ಅಧ್ಯಾಯ 6ನೇ ವಚನ. ಒಂದು ಮಗು ನಮಗಾಗಿ ಕೊಡಲ್ಪಟ್ಟಿದೆ, ಆತನ ಬಾಹುವಿನ ಮೇಲೆ, ಭುಜದ ಮೇಲೆ ರಾಜ್ಯಭಾರವು ಅಂದರೆ ಪ್ರಭುತ್ವವು ಇರುವುದು. ಆತನ ಹೆಸರು ಅದ್ಭುತ ಸ್ವರೂಪನು ಎಂದು ಕರೆಯಲ್ಪಡುವುದು, ಆಲೋಚನಾ ಕರ್ತನು ಎಂದು ಕರೆಯಲ್ಪಡುವುದು, ಪರಾಕ್ರಮಿಯಾದ ದೇವರು, ಮಹತ್ವ ಕಾರ್ಯಗಳನ್ನು ಮಾಡುವ ದೇವರು ಎಂದು ಕರೆಯಲ್ಪಡುವುದು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದಾಗಿ ಕರೆಯಲ್ಪಡ್ತದೆ ಎಂಬುದಾಗಿ ಹೇಳಲಾಗಿದೆ. ಅದ ಕಾರಣ ಇಲ್ಲೇ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನ ಜನ್ಮಕ್ಕಿಂತ ಮುಂಚೆ ಪರಲೋಕದಿಂದ ದೇವದೂತ ಇಳಿದು ಬಂದು ಕನ್ಯೆ ಮರಿಯಳ ಹತ್ರ ಬಂದು ಹೇಳಿದ್ದೇನೆಂದ್ರೆ, ನೀನು ಗರ್ಭ ಧರಿಸಲಿಕ್ಕಿದ್ದಿ, ಒಂದು ಮಗುವನ್ನು ಹೇರ್ಲಿಕ್ಕಿದ್ದಿ, ಆ ಮಗುವಿಗೆ ಯೇಸು ಎಂಬುದಾಗಿ ಹೆಸರಿಡಬೇಕು ಎಂಬುದಾಗಿ ಹೇಳ್ತಾರೆ. ಹೇಳಿದ ಕೂಡಲೇ ಇಲ್ಲಿ ಆತನ್ನು ಯೇಸು ಎಂಬುದಾಗಿ ಹೆಸರಿಡಬೇಕೆಂಬುದಾಗಿ ಹೇಳ್ತದೆ ದೇವದೂತ. ಆದರೆ ಯೆಶಯ ಪ್ರವಾಚಕನ ಪುಸ್ತಕದಲ್ಲಿ ಇನ್ನೂ ಅನೇಕ ಕಾರ್ಯಗಳು ಅದನ್ನೇ ಆ ಯೇಸು ಎಂಬ ಹೆಸರುಳ್ಳ ಆ ಮಹಾ ದೇವರಿಗೆ ಏನೆಂದು ಕರೀತಾರೆ? ತಾಯಿ, ತಂದೆ ಮತ್ತು ನೆರೆಯವರು ಎಲ್ಲರೂ ಕರೆಯುವ ಹೆಸರು ಯೇಸು ಎಂಬುದಾಗಿ. ಆದರೆ ಯೇಸು ಕ್ರಿಸ್ತನು ಮಾಡುವ ಮಹತ್ವ ಕಾರ್ಯಗಳು, ಆತನ ಆಲೋಚನೆಗಳು, ಆತನ ಉಪದೇಶಗಳು, ಆತನ ಮಹತ್ವ ಕಾರ್ಯಗಳು ಮಾಡೋದ್ರ ಮೂಲಕವಾಗಿ, ಅದ್ಭುತ ಕಾರ್ಯಗಳು ಮಾಡೋದ್ರ ಮೂಲಕವಾಗಿ ಮತ್ತು ನಿತ್ಯನಾದ ತಂದೆಯ ಸ್ವಭಾವವನ್ನು ಆತನು ವ್ಯಕ್ತಪಡಿಸುವುದಕ್ಕಾಗಿ, ಪ್ರತಿಬಿಂಬಿಸುವುದರ ಮೂಲಕವಾಗಿ ಆತನು ಸಮಾಧಾನದ ಪ್ರಭು ಎಂಬ ಹೆಸರುಗಳಿಂದ ಕರೆಯಲ್ಪಡುತ್ತಾನೆ ಎಂಬುದಾಗಿ ಹೇಳಲಾಗಿದೆ. ಯೇಸು ಎಂಬುದಾಗಿ ಕರಿ, ಯೇಸು ಎಂಬ ಹೆಸರು ಬೇಕಾದಾಗ ದೇವದೂತವನ್ನು ಕಳಿಸಿ ಕನ್ಯೆ ಮರಿಯಳಿಗೆ ಹೇಳಿರ್ತಾರೆ. ಆದರೆ ಇಲ್ಲಿ ಅದೇ ಕರ್ತನಾದ ದೇವರು ಆ ಮಗು ಜನಿಸಿದ ಕೂಡಲೇ ಆ ಮಗು ಕರೆಯಲ್ಪಡುತ್ತದೆ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಕರೀಲಿಕ್ಕೆ, ಹೆಸರು ಹೇಳಲಿಕ್ಕೆ ಒಂದು ಹೆಸರು ಹೇಳಿದ್ದಾರೆ. ಆದರೆ ಜನರು ಆ ಯೇಸುವನ್ನು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಮಹತ್ವಗಳನ್ನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂದು ಕರೆಯುತ್ತಾರೆ ಕರೆಯಲ್ಪಡುತ್ತಾನೆ ಎಂಬುದಾಗಿ ಹೇಳ್ತಾ ಇದೆ. ಅಂದರೆ ಅರ್ಥ ಏನು? ಇಷ್ಟೆಲ್ಲ ಗುಣಗಳು, ಮಹತ್ವ ಕಾರ್ಯಗಳು, ಸೂಚಕ್ರಿಯೆಗಳು ಮತ್ತು ಜನರಿಗೆ ಒಳ್ಳೆ ಆಲೋಚನೆ ಕೊಡತಕ್ಕಂಥ ಆಲೋಚನಾ ಕರ್ತನು ಆಗಿ ಕರೆಯಲ್ಪಡ್ತಾನೆ ಎಂಬುದಾಗಿ ನಾವು ನೋಡ್ತೀವಿ. ಆದ ಕಾರಣ ಇಲ್ಲಿ ಈತನ ಉಪದೇಶಗಳು, ದೇವರ ಮಕ್ಕಳೇ, ನಾನು ಹೇಳುವುದೇನೆಂದರೆ ನನ್ನ ಪ್ರಿಯ ದೇವ ಜನರೇ, ಈತನ ಉಪದೇಶವು ಜಗತ್ತಿನ ಎಲ್ಲ ಎಡೆಗಳಲ್ಲಿ ಅನೇಕ ಜನರ ಹೃದಯವನ್ನು, ಅನೇಕ ಜನರ ಜೀವನವನ್ನು ಪರಿವರ್ತನೆಗೊಳಿಸಿದೆ. ಅವರ ಜೀವನದಲ್ಲಿ ಮಾರ್ಪಾಟ ತಂದಿದೆ. ಅನೇಕ ಜನರ ದುಷ್ಟತ್ವದಲ್ಲಿರ್ತಕ್ಕಂಥವ್ರು, ಪಾಪದಲ್ಲಿರ್ತಕ್ಕಂಥವ್ರು, ಭ್ರಷ್ಟತೆಯಲ್ಲಿರ್ತಕ್ಕಂಥವ್ರು ಮತ್ತು ದುಷ್ಟರು, ಪಾಪಾತ್ಮರು, ಧರ್ಮನಿಂದಕರು ಮತ್ತು ಅನೇಕ ವಿಧವಾದಂಥ ಪಾಪ ಕಾರ್ಯಗಳಲ್ಲಿ ತೊಡಗಿರತಕ್ಕಂಥವರೆಲ್ಲರನ್ನೂ ಯೇಸು ಕ್ರಿಸ್ತನ ಬೋಧನೆ, ಆ ಸುವಾರ್ತೆ ಅನೇಕ ಜನರ ಜೀವನದಲ್ಲಿ ಸಾತ್ವಿಕತ್ವವು, ಪರಿಶುದ್ಧತ್ವವು ಹಾಗೂ ನೀತಿ ಮಾರ್ಗದಲ್ಲಿ ನಡೆಯುವಂತೆ ಅನೇಕ ಜನರನ್ನು ಪ್ರೇರೇಪಿಸಿದನು. ಆಗಿನ ಕಾಲದಲ್ಲಿ ಪಾಲಸ್ತೀನಿ ಎಂಬುದಾಗಿ, ಈಗ ಅದನ್ನು ಇಸ್ರಾಯೇಲ್ ಎಂಬುದಾಗಿ ಹೇಳ್ತಾ ಇದ್ದೇವೆ. ಆ ಇಸ್ರಾಯೇಲ್ ದೇಶದಲ್ಲಿ, ಇಸ್ರಾಯೇಲ್ ರಾಜ್ಯದಲ್ಲಿ ಆತನ ಕಾರ್ಯವನ್ನು ಆತನು 30ನೇ ವರ್ಷ, ಜನ್ಮಿಸಿದ 30ನೇ ವರ್ಷಕ್ಕೆ ಆತನು ತನ್ನ ಸೇವೆಯನ್ನು ಆರಂಭ ಮಾಡಿದ. ಆತನು ಒಂದು ಮತ ಪುರುಷನು ಅಲ್ಲ. ಯಾಕಂದ್ರೆ ಒಂದು ಮಗು ನಮಗಾಗಿ ಕೊಡಲ್ಪಡುವುದು, ಆ ಮಗುವಿನ ಭುಜದ ಮೇಲೆ ಪ್ರಭುತ್ವವು ಇರುವುದು ಎಂಬುದಾಗಿದೆ. ಇಂಗ್ಲಿಷ್ನಲ್ಲಿ ಹೇಳ್ತೇನೆ, and the government will be upon his shoulder, not religion. My dear brothers and sisters, Christianity is not a religion at all. ಕ್ರೈಸ್ತವತ್ವ ಒಂದು ಮತ ಅಲ್ಲ ಅನ್ನತಕ್ಕಂಥ ಸತ್ಯವನ್ನು ತಿಳಿದಿರಬೇಕು. ಇಟ್ ಈಸ್ ನಥಿಂಗ್ ಬಟ್ ಗವರ್ಮೆಂಟ್ ಆಫ್ ಹೆವನ್ ವಿಚ್ ಡಾಮಿನೇಟೆಡ್ ಬೈ ರೈಚಸ್ ಆ್ಯಂಡ್ ಜಸ್ಟ್. ನೀತಿ ನ್ಯಾಯಗಳಿಂದ ಆಳಲ್ಪಡತಕ್ಕಂಥ
ಪರಿಪಾಲಿಸತಕ್ಕಂಥ ಒಂದು ಪ್ರಭುತ್ವವಾಗಿದೆ. ಅದು ಪರಲೋಕ ರಾಜ್ಯದ ಪ್ರಭುತ್ವ ಅನ್ನತಕ್ಕಂಥ ಮೊದಲನೇ ಕಾರ್ಯವನ್ನು ನಾವು ಗಮನಿಸಬೇಕು. ಮತ್ತು ಅನೇಕ ಜನರಾಗಿರ್ತ ನಾವು ಕ್ರೈಸ್ತರಾಗಿರ್ತ ನಾವು ಪೂರ್ವದಲ್ಲಿ ಬಹಳ ಮತ ಸ್ವಭಾವವುಳ್ಳವರಾಗಿದ್ದೇವೆ. ನಾವು ಒಂದು ಕ್ರೈಸ್ತವತ್ವ ಒಂದು ಮತ ಅಲ್ಲ ಅನ್ನತಕ್ಕಂಥ ಸತ್ಯ ನಮಗೆ ಗೊತ್ತಿಲ್ಲ ಪೂರ್ವದಲ್ಲಿ. ಅದಕ್ಕಾಗಿ ನಾನು ಕ್ರೈಸ್ತವತ್ವ ಯಾವುದೇ ಮತ ಇರಲಿ, ಆದರೆ ಕ್ರೈಸ್ತವತ್ವ ಮತದಲ್ಲಿ ಕೂಡ ನಾನಿಲ್ಲ. ಈಗ ಅನೇಕ ಜನರು ಕ್ರೈಸ್ತವತ್ವ ಒಂದು ಮತ ಎಂಬುದಾಗಿ ತಿಳ್ಕೊಂಡ್ರು, ಮತಾವಲಂಬಿಗಳ ಎಂಬುದಾಗಿ ತಿಳ್ಕೊಂಡ್ರು. ಇಲ್ಲ ಇಲ್ಲ ಇಲ್ಲ, ಯೇಸು ಕ್ರಿಸ್ತನಿಗೆ ಹೂವಿನ ಮಾಲ ಹಾಕಬೇಕು, ಆತನ ಮುಂದೆ ಕ್ಯಾಂಡಲ್ ಹಚ್ಚಬೇಕು, ಇದೆಲ್ಲ ಮತ. ದೀಸ್ ಆಲ್ ದ ರಿಲಿಜಿಯಸ್ ರಿಚುವಲ್ಸ್. ಇದು ಮತದ ಅನುಷ್ಠಾನಗಳು ಹೊರತು ಇದು ರಾಜ್ಯದ ನಿಯಮಗಳಲ್ಲ. ಆದ ಕಾರಣ ಇಲ್ಲಿ ನಾನು ಹೇಳ್ತಿರೋದೇನೆಂದರೆ, ಆತನ ಭುಜದ ಮೇಲೆ ರಾಜ್ಯಭಾರ ಇರೋದು ಅಂದರೆ ಪೂರ್ಣ ಭೂಮಿಯ ಮೇಲೆ ಸಮಾಧಾನ, ಶಾಂತಿ, ಸಂತೋಷದಿಂದ ಆಳತಕ್ಕಂಥ ಕರುಣಾಮಯನಾಗಿರುವ ನೀತಿ ನ್ಯಾಯಗಳಿಂದ ಆಳತಕ್ಕಂಥನಾಗಿದ್ದಾನೆ. ಆದ ಕಾರಣ ಆತನು ಭುಜದ ಮೇಲೆ ರಾಜ್ಯಭಾರವಿದೆ. ಅದಕ್ಕಾಗಿ ಬೈಬಲನ್ನು ಓದುವಾಗ ಕ್ರೈಸ್ತರಾಗಿರ್ತಕ್ಕಂಥ ನಾವು ಅನ್ಯರಿಗೂ ಗೊತ್ತಾಗಬೇಕು, ಇದು ಒಂದು ಮತ ಪುಸ್ತಕ ಅಲ್ಲ. ಬೈಬಲ್ ಇಸ್ ಅ ಬುಕ್ ಆಫ್ ಲಾ. ಇದು ನ್ಯಾಯ ಪ್ರಮಾಣಕ್ಕೆ ಒಳಗೊಂಡಿರ್ತಕ್ಕಂಥ ಒಂದು ಪುಸ್ತಕವಾಗಿದೆ. ಇದು ಪರಲೋಕ ರಾಜ್ಯದಿಂದ ಕೊಡಲಾಗಿರ್ತಕ್ಕಂಥ ಒಂದು ನ್ಯಾಯ ಪ್ರಮಾಣವಾಗಿದೆ. ಆದ ಕಾರಣ ಇಲ್ಲಿ ಈ ಅರಸನು, ಈ ಬಂದಿರತಕ್ಕಂಥ ಯೇಸು ಕ್ರಿಸ್ತನ ಆ ಭುಜದ ಮೇಲಿರುವ ಪ್ರಭುತ್ವ ಹೇಗಿರ್ತಂದ್ರೆ ಅದ್ಭುತ ಸ್ವರೂಪನು. ಆತನು ಪ್ರಕಟವಾದ ಕೂಡಲೇ ಆತನು ಮಾಡತಕ್ಕಂಥ ಮಹತ್ವ ಕಾರ್ಯಗಳು, ಅದ್ಭುತ ಸೂಚಕ್ರಿಯೆಗಳನ್ನು ಮಾಡ್ತಾ ಇರುವಾಗ ಅನೇಕ ಜನರು ಆಕರ್ಷಿತರಾಗುತ್ತಾರೆ. ಅನೇಕ ಜನರು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾರೆ. ಅನೇಕ ಜನರು ಯೇಸುವನ್ನೇ ತನ್ನ ಒಡೆಯನೆಂಬುದಾಗಿ ಒಪ್ಪಿಕೊಳ್ಳುತ್ತಾ ಇದ್ದಾರೆ. ಅನೇಕ ಜನರು ಯೇಸುವೇ ನಮ್ಮ ಜೀವನದಲ್ಲಿ ನೂತನವಾದ ಸಂಗತಿಗಳನ್ನು, ನಮ್ಮ ಜೀವನದಲ್ಲಿ ಸುಖ ಜೀವನವನ್ನು, ಆರೋಗ್ಯದ ಜೀವನವನ್ನು, ನಮ್ಮ ಜೀವನದಲ್ಲಿ ನೆಮ್ಮದಿಯ ಜೀವನವನ್ನು ಪ್ರಸಾದಿಸತಕ್ಕಂಥವನು ಯೇಸುವೇ ಎಂಬುದಾಗಿ ಅನೇಕ ಜನರು ಆಗಿನ ಕಾಲದಲ್ಲಿ ಅರ್ಥರು. ತದನಂತರ ಆತನ ಉಪದೇಶ ಅನೇಕ ಜನರಲ್ಲಿ ಸ್ನೇಹಭಾವವನ್ನು, ಅನ್ಯೋನ್ಯತೆಯನ್ನು ಮತ್ತು ಬಾಂಧವ್ಯತ್ವವನ್ನು, ಪ್ರೀತಿಯನ್ನು, ಮಮತೆಯನ್ನು ಉಂಟು ಮಾಡಿದೆ ಹೊರತು ಯೇಸು ಕ್ರಿಸ್ತನ ಆ ಸಮಾಲೋಚನೆ, ಯೇಸು ಕ್ರಿಸ್ತನ ಆ ಉಪದೇಶಗಳು, ಯೇಸು ಕ್ರಿಸ್ತನ ಆ ಒಂದು ಬೋಧನೆಗಳು ಜನರಲ್ಲಿ ಶಾಂತಿ ಸಮಾಧಾನಕ್ಕೆ ಕಾರಣವಾಯಿತು ಹೊರತು ಶಾಂತತೆಯನ್ನು ಭಂಗ ಮಾಡತಕ್ಕಂಥ, ಭ್ರಷ್ಟತೆಯನ್ನು ತರತಕ್ಕಂಥ, ಕೋಮು ಗಲಭೆಯನ್ನು ಉಂಟು ಮಾಡತಕ್ಕಂಥ ಎಷ್ಟು ಮಾತ್ರಕ್ಕೂ ಆಸ್ಪದ ಕೊಡಲಿಲ್ಲ. ಅದಕ್ಕಾಗಿ ಪಿಲಾತೋಸ್ ರೋಮನ್ ಪ್ರಭುತ್ವ ಆಗಿನ ಕಾಲದಲ್ಲಿ ಆಳುತ್ತಿತ್ತು. ಪ್ರಪಂಚವೆಲ್ಲ ಆದ ಮೇಲೆ ರೋಮನ್ ಪ್ರಭುತ್ವದ ಇತ್ತು, ಸುಪ್ರೀಂ ಪವರ್ ಆಗಿತ್ತು. ಆ ಸಮಯದಲ್ಲಿ ಆ ಪಲಸ್ತೀನಿಯಾದಲ್ಲಿ ರೋಮನ್ ಪ್ರಭುತ್ವಕ್ಕೆ ಸಂಬಂಧಪಟ್ಟ ಪಿಲಾತನು ಅಲ್ಲೇ ಗವರ್ನರ್ ಆಗಿದ್ದ, ರಾಜ್ಯಪಾಲನಾಗಿದ್ದ. ಪಿಲಾತನು ಈತನು ಮಾತನಾಡದೇ ಇರುವುದರಿಂದ ಅತ್ಯಾಶ್ಚರ್ಯಪಟ್ಟನಂತೆ. ಯಾಕಂದ್ರೆ ಯೇಸು ಮಾತಾಡಿದರೆ ಅನೇಕ ಜನ ಅತಿ ಆಶ್ಚರ್ಯಪಟ್ಟರು. ಆದರೆ ಇಲ್ಲಿ ಪಿಲಾತನ ಮುಂದೆ ಆತನನ್ನು ದೋಷಿ ಎಂಬುದಾಗಿ, ಆತನನ್ನು ಒಂದು ಅಪರಾಧಿ ಎಂಬುದಾಗಿ, ಯೇಸು ಕ್ರಿಸ್ತನನ್ನು ಒಂದು ಅಪರಾಧಿ ಎಂಬುದಾಗಿ, ಆತನು ಧರ್ಮನಿಂದಕನೆಂಬುದಾಗಿ ಸ್ವಂತ ಸ್ವಕೀಯ ಜನರಾದ ಯೆಹೂದ್ಯರೇ ಆತನ ಮೇಲೆ ಆರೋಪ ಹೊರಿಸಿದರು. ಆರೋಪ ಹೊರಿಸಿದ ಕೂಡಲೇ ಆತನು ಆ ಮಾತುಗಳ ನಿಮಿತ್ತ ಆತನು ಒಂದೂ ನುಡಿಯದೆ ಆತನು ಸುಮ್ಮನೆ ಸೈಲೆಂಟ್ ಆಗಿದ್ದ. ಈ ಸೈಲೆಂಟ್ ಆಗಿರುವುದನ್ನು ನೋಡಿ ಆ ಪೊಂತಿಯಸ್ ಪಿಲಾತನು ಬಹು ಆಶ್ಚರ್ಯಪಟ್ಟನಂತೆ. ಈತನು ಎಂಥ ಅದ್ಭುತವಾದಂಥ ವ್ಯಕ್ತಿ, ಈತನ ಆ ಮಾತುಗಳು, ಈತನ ನುಡಿಗಳು, ಈತನ ಆಲೋಚನೆಗಳು ಜನರನ್ನು ಇಷ್ಟು ಸನ್ಮಾರ್ಗದಲ್ಲಿ ನಡೆಸ್ತಾ ಇದೆ. ಈತನು ಪ್ರಭುತ್ವಕ್ಕೆ, ಅಂದರೆ ಆಗಿನ ಕಾಲದಲ್ಲಿ ಭೂಮಿಯ ಎಲ್ಲಾ ಎಡೆಗಳಲ್ಲಿ ರಾಜ್ಯಗಳ ಮೇಲೆ ರೋಮನ್ ಪ್ರಭುತ್ವ ಆಳುತ್ತಿತ್ತು. ಆ ಸಮಯದಲ್ಲಿ ಆ ರೋಮನ್ ಸರ್ಕಾರದ ಆಡಳಿತ ಕೆಳಗೆ ಈ ಪಾಲಸ್ತೀನಿಯಾ ಅನ್ನತಕ್ಕಂಥ ಪ್ರದೇಶನೂ ಇತ್ತು. ಆ ಸಮಯದಲ್ಲಿ ಯೇಸು ಕ್ರಿಸ್ತನು ರೋಮನ್ ಪ್ರಭುತ್ವಕ್ಕೆ ವಿರೋಧವಾಗಿ ಕೂಡ ಯಾವ ನುಡಿ ಸಮೇತ ನುಡಿಯಲಿಲ್ಲ. ಆತನು
ಒಂದು ನುಡಿ ಸಮೇತ ನೋಡಿಲ್ಲ. ಅದಕ್ಕಾಗಿ ರೋಮನರು, ಆವಾಗ ಕ್ರೈಸ್ತವರಲ್ಲ ರೋಮನರು, ನೆನಪಿಟ್ಕೊಳ್ರಿ, ರೋಮನ್ ಪ್ರಭುತ್ವವು, ರೋಮನರು ಆವಾಗ ಸೂರ್ಯವನ್ನು ದೇವರೆಂಬುದಾಗಿ ಆರಾಧಿಸ್ತಕ್ಕಂಥ ವ್ಯಕ್ತಿಗಳಾಗಿದ್ದರು. ಅವರು ಸೂರ್ಯವನ್ನು ದೇವರೆಂಬುದಾಗಿ ಆರಾಧಿಸ್ತಕ್ಕಂಥ ವ್ಯಕ್ತಿಗಳಾಗಿದ್ದರು. ಆದರೆ ರೋಮನ್ ಪ್ರಭುತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆ ಒಂದು ರಾಜ್ಯಪಾಲನು ಪಾಲಸ್ತೀನಿಯಲ್ಲಿರ್ತಕ್ಕಂಥ ರಾಜ್ಯಪಾಲನು ಆ ಸಮಯದಲ್ಲಿ ಆತನ ಈ ಒಂದು ತೀರ್ಪುಗಳು ನಡೀತಿರುವಾಗ, ಈ ಘಟನೆ ನಡೀತಿರುವಾಗ, ಯೇಸು ಕ್ರಿಸ್ತನನ್ನು ಸಿಲುಬೆಗೆ ಹಾಕಲಿಕ್ಕೆ ತೆಗೆದುಕೊಂಡು ಬಂದಿರುವಾಗ ಎಲ್ಲ ಯೇಸು ಕ್ರಿಸ್ತನ ನುಡಿಗಳು ಅನೇಕ ಜನರನ್ನು ಆಶ್ಚರ್ಯಚಕಿತರಾಗಿ ಮಾಡಿ ಅವರ ಜೀವನವು, ಹೊಲಸಾದ ಜೀವನವು, ಕೆಸರು ಹಿಡಿದಿರತಕ್ಕಂಥ, ತುಕ್ಕು ಹಿಡಿದಿರತಕ್ಕಂಥ, ಬಲಹೀನವಾದಂಥ ಒಂದು ಅಶಾಂತಿಯುಳ್ಳ ಜೀವನದಿಂದ ಹೊರಬರುವಂತೆ, ಸುಖ ಜೀವನ ಪ್ರಸಾದಿಸುವಂತೆ ಮಾಡಿತು ಯೇಸು ಕ್ರಿಸ್ತನ ಶಾಂತಿ ಸಂದೇಶ. ಆದರೆ ಯೇಸು ಕ್ರಿಸ್ತನು ಮೌನವಾಗಿರುವುದನ್ನು ಕೂಡ ನೋಡಿ ಪೊಂತಿಯಸ್ ಪಿಲಾತನು ಆಶ್ಚರ್ಯಚಕಿತನಾದಂತೆ. ಮೌನನು, ಸೈಲೆನ್ಸ್ ಸ್ಪೀಕ್ಸ್ ಮೋರ್ ಲೌಡರ್ ದನ್ ಎನಿಥಿಂಗ್ ಎಂಬುದಾಗಿ ಹೇಳ್ತಾ ಇದೆ. ಯೇಸು ಕ್ರಿಸ್ತನ ಮೌನ ಕೂಡ ಅನೇಕ ಜನರನ್ನು ಆಶ್ಚರ್ಯಚಕಿತರಾಗಿ ಮಾಡಿದೆ. ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ ಯೇಸು ಕ್ರಿಸ್ತನನ್ನು ಆಶ್ಚರ್ಯಕರನು, ಅಂದರೆ ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಗಂಭೀರವಾಗಿ ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು, ಹೇಗೆ ಆತನ ಆಳ್ವಿಕೆ ಇದೆ ಎಂಬುದಾಗಿ ನಾವು ನೋಡೋಣ. ಗಂಭೀರವಾಗಿ ಹೇಳ್ತಿರಲ್ವಿಯ. ಪ್ರೈಸ್ ಲಾರ್ಡ್ ಜೀಸಸ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಲ್ಲರೂ ಬಹಳ ಜಾಗ್ರತೆಯಿಂದ ಇದನ್ನು ಗಮನಿಸ್ತೀರಿ, ಓದ್ತೀರಿ. ಮತ್ತಾಯ ಸುವಾರ್ತೆ 27:11-14 ಓದ್ತೀರಿ. ಮತ್ತಾಯ ಸುವಾರ್ತೆ 27:11-14. ಆಗ ಯೇಸು ರೋಮನ್ ರಾಜ್ಯಪಾಲದ ಎದುರುಗಡೆ ನ್ಯಾಯ ತೀರ್ಪಿನ ಸಮಯದಲ್ಲಿ ನಿಂತಿರುವಾಗ ಆ ಒಂದು ರಾಜ್ಯಪಾಲನು ಯೇಸು ಕ್ರಿಸ್ತನನ್ನು, ನೀನು ಯಹೂದ್ಯರ ಅರಸನೋ, ಹೌದೋ ಎಂದು ಕೇಳಿದನು. ಯೇಸು, ನೀನೇ ಹೇಳಿದಿ, ಅದು ನಿಜ, ನಾನು ಯಹೂದ್ಯರ ಅರಸನು ಹೊರತು ನಾನು ಮತ ವ್ಯಕ್ತಿ ಅಲ್ಲ. ಎಸ್, ನೆಕ್ಸ್ಟ್. ಮತ್ತು ಮಹಾಯಾಜಕನು, ನೋಡ್ರಿ, ಮಹಾಯಾಜಕನು ಯಹೂದ್ಯರ ಅಂದರೆ ಇಸ್ರಾಯೇಲ್ ಜನಾಂಗ, ಯೇಸು ಕ್ರಿಸ್ತನ ಸ್ವಂತ ರಾಷ್ಟ್ರದವರು, ಹಿರಿಯರು, ಅಧಿಕಾರಿಗಳು, ಯಾಜಕರು ಯೇಸು ಕ್ರಿಸ್ತನ ವಿರುದ್ಧವಾಗಿ ಆತನ ಮೇಲೆ ಆರೋಪಿಸ್ತಾ ಇದ್ರು. ಯೇಸು ಕ್ರಿಸ್ತನ ಮೇಲೆ ಆರೋಪಿಸ್ತಾ ಇದ್ರು. ಈತನು ದೇವದೂಷಣ ಮಾಡಿದ್ದಾನೆ, ಈತನು ದೇವಕುಮಾರನಂದು ಹೇಳ್ಕೊಳ್ತಾ ಇದ್ದಾನೆ, ಈತನು ದೇವರಿಂದ ಬಂದಿರತಕ್ಕಂಥದ್ದು ಹೇಳ್ತಾನೆ, ಈತನೇ ಆ ಬರಬೇಕಾಗಿರುವ ಮಸಿಯಾ ಎಂಬುದಾಗಿ ಸಾಬೀತು ಮಾಡಿ ದಾವೆ ಮಾಡ್ತಾ ಇದ್ದಾನೆ, ಈತನನ್ನು ಸಿಲುಬೆಗೆ ಹಾಕಬೇಕು ಎಂಬುದಾಗಿ ಪೊಂತಿಯಸ್ ಪಿಲಾತನು ರಾಜ್ಯಪಾಲನ ಮುಂದೆ ಆತನ ಮೇಲೆ ಆರೋಪಿಸುತ್ತಾ ಇರುವಾಗ, ದೂರು ಹೇಳುತ್ತಾ ಇರುವಾಗ, ಆಗ ಅವರು ಹೇಳುತ್ತಿರ್ತಕ್ಕಂಥ ಆರೋಪಗಳ ನಿಮಿತ್ತ ಯೇಸು ಕ್ರಿಸ್ತನು ಅದಕ್ಕೆ ಯಾವ ಉತ್ತರ ಕೊಡಲಿಲ್ಲ. ಆಗ ರಾಜ್ಯಪಾಲನು, ರೋಮನ್ ರಾಜ್ಯಪಾಲನಾಗಿರ್ತಕ್ಕಂಥ ಪಿಲಾತನು ಯೇಸುವನ್ನು ನೋಡಿ ಹೇಳ್ತಾ ಇದ್ದಾನೆ, ನಿನ್ನ ಸ್ವಂತ ಪ್ರಜೆಗಳೇ, ಹಿರಿಯರು, ಯಾಜಕರು, ಅಧಿಕಾರಿಗಳು, ನಿನ್ನ ರಾಷ್ಟ್ರದವರೇ ನಿನ್ನ ಮೇಲೆ ಎಷ್ಟೋ ಆರೋಪವನ್ನು ಹೊರಿಸ್ತಾ ಇದ್ದಾರಲ್ಲ, ನೀನು ಯಾಕೆ ಒಂದೂ ಮಾತು ಮಾತಾಡ್ತಾ ಇಲ್ಲ ಅವರಿಗೆ ಎಂಬುದಾಗಿ ಕೇಳುವುದಿಲ್ಲವೋ? ಅವರೆಲ್ಲ ಆರೋಪಿಸ್ತಾ ಇದ್ದಾರೆ, ನೀನು ಯಾಕೆ ಅವರನ್ನು ಪ್ರಶ್ನೆ ಕೇಳುವುದಿಲ್ಲ? ಮತ್ತೆ ಸರೋದ್ರಿ, ಅವರೆಲ್ಲ ನಿನ್ನ ಮೇಲೆ, ಇವರೆಲ್ಲರೂ ನಿನ್ನ ಸ್ವಕೀಯ ಜನರು, ಯೇಸು ನಿನ್ನ ಮೇಲೆ ಎಷ್ಟೋ ವಿರುದ್ಧವಾದಂಥ ಸಾಕ್ಷಿ ಹೇಳ್ತಾ ಇದ್ದಾರೆ, ನೀನು ಅವರಿಗೆ ಏನು ಪ್ರಶ್ನೆ ಕೇಳುವುದಿಲ್ಲವೋ ಎಂದು ಕೇಳಿದನು. ಆತನು ಅವನಿಗೆ ಒಂದು ಮಾತಿಗಾದ್ರೂ ಉತ್ತರ ಕೊಡಲಿಲ್ಲ. ಯೇಸು ಆ ಪಿಲಾತನಿಗೆ ಒಂದು ಉತ್ತರ ಕೊಡಲಿಲ್ಲ. ಆ ಘಟನೆಯನ್ನು, ಆ ಒಂದು ಕೃತ್ಯವನ್ನು, ಆ ಒಂದು
ಘಟನೆಯನ್ನು, ಆ ಒಂದು ಮೌನವನ್ನು ನೋಡಿ ಆ ರೋಮನ್ ರಾಜ್ಯಪಾಲನು ಬಹಳ ಆಶ್ಚರ್ಯಪಟ್ಟನು. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಎಲ್ಲರೂ ಹೇಳ್ತಾರಲ್ಲಯ್ಯ. ಆ ಸಮಯದಲ್ಲಿ ರೋಮನ್ ರಾಜ್ಯಪಾಲನಾಗಿರ್ತಕ್ಕಂಥ ಆತನು ಇಸ್ರಾಯೇಲರ ಜನರೇ ಆತನ ಮೇಲೆ, ಯಹೂದ್ಯರೇ ಆತನ ಮೇಲೆ ಆರೋಪಿಸ್ತಾ ಇರುವಾಗ ಇವೆಲ್ಲ ಆರೋಪಗಳನ್ನು ಕೇಳ್ತಾ ಇದ್ದುಕೊಂಡು ಯೇಸು ಆ ಮತಸ್ಥರು, ಆ ರಿಲಿಜಿಯಸ್ ಪೀಪಲ್ ಆಫ್ ಜೂ, a religious people of Israelites in Palestine, they were accusing him on and on without stopping upon him. But Jesus answered not yet one word against them. And he did not ask any question to them also, because he was not a religious person. Jesus was not a religious person, and he did not come to plant the religion on the earth. So he considered that it is not necessary to question to this religious Jew people. ಯಹೂದ್ಯ ಮತಸ್ಥರು, ಈ ಮತಾವಲಂಬಿಗಳಾಗಿರ್ತಕ್ಕಂಥ ಈ ಇಸ್ರಾಯೇಲರಾಗೆ ಅವರು ಮತ ಸಂಬಂಧವಾದಂಥ ಪ್ರಶ್ನೆಗಳಿಂದ ಯೇಸು ಕ್ರಿಸ್ತನನ್ನು ಆರೋಪಿಸಿ ಆತನ ನಿಂದಿಸ್ತಾ ಇರುವಾಗ ಆ ಒಂದು ಆರೋಪವೇ ಅವರು ಹೇಳುತ್ತಿರ್ತಕ್ಕಂಥ ಆರೋಪಗಳು ಯಾವ ಶಿಕ್ಷೆಗೂ ಅರ್ಹತೆ ಇಲ್ಲ ಅದಕ್ಕೆ. ಯಾಕಂದ್ರೆ ಯೇಸು ತನ್ನನ್ನು ತಾನೇ ಮಸಿಯಾ ಎಂದು ಸಾಬೀತು ಮಾಡಿಕೊಳ್ತಾ ಇದ್ದಾನೆ. ಯೇಸು ತನ್ನಿಂದ ತಾನೇ ದೇವಕುಮಾರನು ಎಂದು ಹೇಳಿಕೊಂಡು ಆತನು ನಿರೂಪಿಸ್ತಾ ಇದ್ದಾನೆ. ಅದರ ನಿಮಿತ್ತ ಏನು ದೇವದೂಷಣ ಮಾಡ್ತಾ ಇದ್ದಾನೆ, ಈತನಿಗೆ ಮರಣದಂಡನೆ ಕೊಡು ಎಂಬುದಾಗಿ ಅವರು ಆರೋಪಿಸ್ತಾ ಇರುವಾಗ ಯೇಸು ಅದಕ್ಕೆ ಯಾವ ಉತ್ತರ ಕೊಡಲಿಲ್ಲ ಮತ್ತು ಅದಕ್ಕೆ ಯಾವ ಪ್ರಶ್ನೆನೂ ಕೇಳಿಲ್ಲ, ಮೌನವಾಗಿದ್ದ ಆತನು. ಆವಾಗ the governor of Roman, he was not a religious person. He might be a religious person, but when he was sitting on the seat of governor, he cannot be a religious person. ಅವನು ಮತಾವಲಂಬಿ ಇದ್ದಿರಬಹುದು, ಆದರೆ ಅವನು ರಾಜ್ಯಪಾಲನ ಆ ಒಂದು ಗವರ್ನರ್ ಸೀಟ್ನಲ್ಲಿ, ಆ ಗವರ್ನರ್ ಸ್ಥಾನದಲ್ಲಿ ಕೂತ್ಕೊಂಡಿರುವಾಗ ಆತನು ಯಾವ ಮತವನ್ನು ಆತನು ಎಂದಿಗೂ ಅದರಲ್ಲಿ ಒಳಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ. ಆದ ಕಾರಣ ಯೇಸು ಕ್ರಿಸ್ತನಿಗೆ ಕೇಳಿದ ಒಂದೇ ಪ್ರಶ್ನೆ, ನೀನು ಯಹೂದ್ಯರ ಅರಸನ? ಎಸ್ ಐ ಎಂ ಎಂಬುದಾಗಿ ಹೇಳಿದ. ಇದು ಒಂದೇ ಉತ್ತರ ಕೊಟ್ಟಿದ್ದಾನೆ. ತದನಂತರ ಹಿರಿಯರು, ಯಹೂದ್ಯರು, ಇಸ್ರಾಯೇಲರು ಅವರೆಲ್ಲರೂ ಎಷ್ಟೋ ಮತ ಸಂಬಂಧವಾದಂಥ ಪ್ರಶ್ನೆಗಳು, ಮತ ಸಂಬಂಧವಾದಂಥ ಆರೋಪಗಳನ್ನು ಹಾಕಿದ್ರು. ಆದರೆ ಯೇಸು ಅವರಿಗೆ ಯಾವ ಉತ್ತರವನ್ನು ಕೊಡಲಿಲ್ಲ. ಅಷ್ಟೇ ಅಲ್ಲದೆ ಅವರಿಗೆ ಯಾವ ಪ್ರಶ್ನೆಯನ್ನು ಕೇಳಲಿಲ್ಲ. ಯಾಕಂದರೆ ಅವರು ಹಾಕಿರುವ ಆರೋಪ ಆಗಿನ ಕಾಲದ ಯಾವ ಕಾನೂನಿನಲ್ಲಿ ಕೂಡ ಆತನು ಆರೋಪಿತನು ಅಥವಾ ದೋಷಿ, ಅಪರಾಧಿ ಎಂದು ನಿರ್ಣಯಿಸಲು ಯಾವ ಆರೋಪಗಳು ಆಕರ್ಷಿಸುವುದಿಲ್ಲ. ಎದಕ್ಕಾಗಿ ಆಕರ್ಷಿಸುವುದಿಲ್ಲ? ಅಪರಾಧಿ ಎಂದು ನಿರೂಪಿಸಲಿಕ್ಕೆ, ನಿರ್ಣಯಿಸಲಿಕ್ಕೆ ಯಾವ ರೀತಿಯಾದಂಥ ಆರೋಪಗಳು ಅಲ್ಲಿ ಇಲ್ಲಾಗಿತ್ತು. ಅವರು ಆರೋಪಿಸ್ತಾ ಇದ್ರು, ಇದೊಂದು ದೊಡ್ಡ ಅಪರಾಧ, ಯೇಸು ತನ್ನನ್ನು ತಾನು ಕ್ರಿಸ್ತು ಮಸಿಹಾ ಎಂದು ದಾವೆ ಮಾಡ್ತಾ ಇದ್ದಾನೆ, ಆತನೇ ದೇವಕುಮಾರನು ಎಂದು ಆತನು ಪ್ರೂವ್ ಮಾಡ್ತಾ ಇದ್ದಾನೆ, ಆತನೇ ದೇವರು ಎಂದು ಹೇಳಿಕೊಳ್ತಾ ಇದ್ದಾನೆ ಎಂಬುದಾಗಿ ಆರೋಪಿಸ್ತಾ ಇರುವಾಗ ಈ ಮಾತುಗಳು, ಈ ವಿಷಯಗಳಲ್ಲಿ ರೋಮನ್ ಕಾನೂನುಗಳಲ್ಲಾಗಲಿ ಅಲ್ಲಿರ್ತಕ್ಕಂಥ ಯಾವುದೇ ನ್ಯಾಯ ಪ್ರಮಾಣಗಳಲ್ಲಾಗಲಿ ಅವನು ಅಪರಾಧಿ ಎಂದು ಹೇಳಲು ಯಾವ ರೀತಿಯಾದಂಥ ಕಾನೂನು ಅಥವಾ ನ್ಯಾಯ ಪ್ರಮಾಣಗಳಿಲ್ಲಾಗಿತ್ತು. ಪ್ರೈಸ್ ಲಾರ್ಡ್ ಜೀಸಸ್. ಆದರೆ ಪೊಂತಿಯಸ್ ಪಿಲಾತನು ಯೇಸು ಇವರು ಮತಸ್ಥರು ಹಾಕುತ್ತಿರ್ತಕ್ಕಂಥ ಆರೋಪಗಳಿಗೆ, ನಿಂದೆಗಳಿಗೆ, ಅವರು ಮಾಡತಕ್ಕಂಥ ಆ ಒಂದು ದೂರುಗಳಿಗೆ ಯಾವ ರೀತಿಯಾದ ಮಾತನ್ನು ಮಾತಾಡೆ ಸೈಲೆಂಟಾಗಿ ಉಳ್ಕೊಂಡ್ಬಿಟ್ಟ. ಆಗ ಪೊಂತಿಯಸ್ ಪಿಲಾತನು ಆಶ್ಚರ್ಯಚಕಿತನಾದನು. ಯಾಕಂದ್ರೆ ಹಿ ಈಸ್ ವಂಡರ್ಫುಲ್. ಆತನು ಯಾರು? ಆಶ್ಚರ್ಯಕರನು, ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಸಮಸ್ತ ಜ್ಞಾನವುಳ್ಳವನು. ವ್ಯರ್ಥವಾಗಿ ಮತಸ್ಥರು
ಮತಾವಲಂಬಿಗಳಾಗಿರ್ತಕ್ಕಂಥ ಯಹೂದ್ಯರು, ಇಸ್ರಾಯೇಲರು ಎಷ್ಟು ಕೇಳಿದ್ರು ಅದಕ್ಕೆ ಪ್ರಶ್ನೆ ಹಾಕೋದು ಬೇಕಾಗಿಲ್ಲ, ಅದಕ್ಕೆ ಯಾವ ರೀತಿಯಾದಂಥ ಪ್ರಶ್ನೆ ಕೇಳೋದು ಬೇಕಾಗಿರೋದಿಲ್ಲ, ಅಥವಾ ಯಾವ ಉತ್ತರ ಕೊಡೋದು ಬೇಕಾಗಿರೋದು. ಯಾಕಂದರೆ ಅವರು ಹಾಕುತ್ತಿರ್ತಕ್ಕಂಥ ಆರೋಪದಲ್ಲಿ ಯೇಸುವನ್ನು ಅಪರಾಧಿ ಎಂದು ಸಾಬೀತು ಮಾಡಲಿಕ್ಕೆ ಆಗುವುದಿಲ್ಲ ಅನ್ನತಕ್ಕಂಥ ಸತ್ಯ ಯೇಸು ಕ್ರಿಸ್ತನು ತಿಳಿದಿದ್ದಾನೆ. ಅದನ್ನು ಗಮನಿಸಿದ ಯಾರಂದರೆ ಪಿಲಾತನು ಗಮನಿಸಿದ್ದಾನೆ, ಗವರ್ನರ್ ಆಫ್ ರೋಮನ್ ಗಮನಿಸಿದ್ದಾನೆ. ಈತನು ಎಲ್ಲ ಜನರು ಈತನ ಮೇಲೆ ಮತ ಸಂಬಂಧವಾದಂಥ ಆರೋಪ ಹೊರಿಸ್ತಾ ಇದ್ದಾರೆ. ಆದರೆ ಕಾಯ್ದೆ ಕಾನೂನು ಪ್ರಕಾರವಾಗಿ ಯೇಸು ಕ್ರಿಸ್ತನು ನಾನು ಮತಸ್ಥನ ಅಲ್ಲವೇ ಅಲ್ಲ ಎಂಬುದಾಗಿ ಆತನು ಹೇಳಿಕೊಂಡಿದ್ದಾನೆ. ಏನಂತ ಹೇಳಿಕೊಂಡು, ನೀನು ಯಹೂದ್ಯರ ಅರಸನ, ಎಸ್ ಐ ಎಮ್ ದ ಕಿಂಗ್ ಆಫ್ ಜೂ ಎಂಬುದಾಗಿ ಹೇಳಿದ್ದಾನೆ. ಎಂಥ ಪವರ್ಫುಲ್ ಸ್ಟೇಟ್ಮೆಂಟ್ ಇದು. ವಾಟ್ ಕೈಂಡ್ ಆಫ್ ಕಿಂಗ್ಡಮ್ ಆರ್, ನಿನ್ನ ರಾಜ್ಯ ಎಂಥದ್ದು, ನೀನು ಹೆಂಗಂತ ಹೇಳ್ತೀಯ ರಾಜ್ಯ ಎಂಬುದಾಗಿ. ಆವಾಗ ಆತನು ಯಾವುದೇ ಯಹೂದ್ಯರ ಜೊತೆಯಲ್ಲಿ ಅಥವಾ ಇಸ್ರಾಯೇಲರ ಜೊತೆಯಲ್ಲಿ ಈ ಮತಾವಲಂಬಿಗಳಾಗಿರ್ತಕ್ಕಂಥ ಮತಪಿಶಾಚಿಗಳಿರ್ತಕ್ಕಂಥ ಮತಾಧಿಕಾರಿಗಳಿಗೆ ಯಾವುದೇ ರೀತಿಯಾದ ಉತ್ತರ ನೀಡಲಿಲ್ಲ, ಅವರಿಗೆ ಪ್ರಶ್ನೆ ಕೇಳಲಿಲ್ಲ. ಆದರೆ ಯೇಸು ಹೇಳಿದ್ರು, ನನ್ನ ರಾಜ್ಯವೇ, ನನ್ನ ಪ್ರಭುತ್ವವೇ ಬೇರೆ. ಆ ನನ್ನ ರಾಜ್ಯ, ನನ್ನ ಪ್ರಭುತ್ವ ಈ ಲೋಕಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ಪರಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಭುತ್ವ ರಾಜ್ಯವಾಗಿದೆ ಹೊರತು ನಾನು ಒಂದು ಮತಸ್ಥನು ಅಲ್ಲ ಅನ್ನತಕ್ಕಂಥ ಸತ್ಯ, ಯೇಸು ಒಂದು ಮತಸ್ಥನ ಅಲ್ಲ ಅನ್ನತಕ್ಕಂಥ ಸತ್ಯ ಪೊಂತಿಯಸ್ ಪಿಲಾತನು ತಿಳಿದುಕೊಂಡ. ವಂಡರ್ಫುಲ್ ಎಂಬುದಾಗಿ ಹೇಳಿದ. ಅದಕ್ಕಾಗಿ ಅತಿ ಆಶ್ಚರ್ಯಪಟ್ಟ ಆತನ ಯಹೂದ್ಯರು, ಹಿರಿಯರು, ಇಸ್ರಾಯೇಲರ ನ್ಯಾಯವಾದಿಗಳು, ಅವರಲ್ಲಿರ್ತಕ್ಕಂಥ ನ್ಯಾಯಶಾಸ್ತ್ರಿಗಳು, ಧರ್ಮಶಾಸ್ತ್ರಿಗಳು, ಪರಿಸಯರು, ಇವರೆಲ್ಲರೂ ಬೇಕಾಬಿಟ್ಟಿಯಾದಂಥ ಆರೋಪಗಳು ಹೊರಿಸ್ತಾ ಇದ್ರು ಕೂಡ ಮತಸ್ಥರ ಒಂದು ಶಬ್ದಗಳಿಗೆ ಉತ್ತರವಾಗಲಿ, ಅವರಿಗೆ ಪ್ರಶ್ನೆ ಆಗಲಿ ಕೊಡಲಿಲ್ಲ. He completely ignored the religious people. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಸಿಂಪ್ಲಿ he was speaking the kingdom system. ಅದಕ್ಕಾಗಿ ಯೇಸು ಈ ಲೋಕಕ್ಕೆ ಮತ ತಂದಿಲ್ಲ, ಪರಲೋಕ ರಾಜ್ಯದ ನೀತಿ ಸುವಾರ್ತೆಯನ್ನು ನಮ್ಮ ಮಧ್ಯದಲ್ಲಿ ತಂದಿದ್ದಾನೆ. ಅದರ ನಿಮಿತ್ತ ಯೇಸುವಿನ ಪ್ರತಿಯೊಂದು ನಡೆ ನುಡಿಗಳು ಅನೇಕ ಜನರನ್ನು ಆಶ್ಚರ್ಯಗೊಳಿಸಿದೆ. ಗವರ್ನರ್ ಆಫ್ ರೋಮನ್ ಕೂಡ ಯೇಸು ಪಿಲಾತನು ಮಾತಾಡುವ ಮಾತುಗಳಿಗೆ ಮಾತ್ರ ಉತ್ತರ ಕೊಟ್ಟನು. ಅದು ಯಾವುದು? ರಾಜ್ಯ ಸಂಬಂಧವಾದಂಥ ಉತ್ತರ, ನಾಟ್ ರಿಲಿಜನ್, ಮತ ಸಂಬಂಧವಾದಂಥ ಪ್ರಶ್ನೆಗಳಲ್ಲ, ಆತನು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಉತ್ತರ. ಅದಕ್ಕಾಗಿ ಯೇಸು ಕ್ರಿಸ್ತನು ಒಂದು ರಾಜ್ಯವನ್ನು, ಪರಲೋಕ ರಾಜ್ಯದ ವ್ಯವಸ್ಥೆಯನ್ನು ತಂದಿದ್ದನ್ನು ಹೊರತು ಒಂದು ಮತದ ವ್ಯವಸ್ಥೆ ಅಲ್ಲ. He did not bring any religious system, but he brought the system of kingdom of heaven. ಪರಲೋಕ ರಾಜ್ಯದ ವ್ಯವಸ್ಥೆಯನ್ನು ತಂದಿದ್ದನ್ನು ಹೊರತು ಆತನು ಯಾವ ರೀತಿಯಾದ ಮತವನ್ನು ತರಲಿಲ್ಲ. ಅದಕ್ಕಾಗಿ ದ ಗವರ್ನರ್ ಆಫ್ ರೋಮನ್, ಆ ರೋಮನ್ ಗವರ್ನರ್ ಆಗಿರ್ತಕ್ಕಂಥ, ರಾಜ್ಯಪಾಲನಾಗಿರ್ತಕ್ಕಂಥ ಪಿಲಾತನು ಆತನ ಪ್ರತಿಯೊಂದು ನುಡಿಗಳಿಗೆ ಆಶ್ಚರ್ಯಪಟ್ಟ. ಆತನು ಮೌನವಾಗಿದ್ದಾಗ ಅತಿ ಆಶ್ಚರ್ಯಪಟ್ಟ. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಯೇಸು ಕ್ರಿಸ್ತನ ಆತನ ಶಿಕ್ಷಣ, ಆತನ ನೀತಿ ಶಿಕ್ಷಣ, ಆತನ ಉಪದೇಶಗಳು, ಆತನ ಪ್ರೀತಿ ಕರುಣೆ ವಾತ್ಸಲ್ಯ ತುಂಬಿರ್ತದ ಆತನ ನುಡಿಗಳು ಅನೇಕ ಜನರಲ್ಲಿ, ದೇಶಗಳಲ್ಲಿ, ರಾಷ್ಟ್ರಗಳಲ್ಲಿ ಸ್ನೇಹಾಭಾವನೆ, ಮಮತೆ, ಪ್ರೀತಿ, ಅನುಕಂಪ, ಕರುಣೆ ಹುಟ್ಟಿಸಿದೆ ಹೊರತು ಯೇಸುವಿನ ನುಡಿಗಳು, ಉಪದೇಶಗಳು ಯಾರಲ್ಲಿ ಕೂಡ ಮತಭೇದವನ್ನಾಗಲಿ, ಜಾತಿ ಭೇದವನ್ನಾಗಲಿ, ಗೋತ್ರ ಭೇದವನ್ನಾಗಲಿ, ಅವರ ಹಿರಿಯರು ಕಿರಿಯರೆಂಬುದಾಗಿ ಅಥವಾ ಅವರ ಉದ್ಯೋಗದ ನಿಮಿತ್ತವಾಗಿ ಯಾವುದೇ ರೀತಿಯಾದಂಥ ಜನರಲ್ಲಿ ಗಲಿಬಿಲಿಯನ್ನಿ, ಅಶಾಂತಿಗೆ ಕಾರಣವಾಗಿರಲಿಲ್ಲ ಯೇಸು. ಅದಕ್ಕಾಗಿ ಸಮಾಧಾನದ ಪ್ರಭು ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ನನ್ನ ಪ್ರಿಯ ಸಹೋದರಿ ಸಹೋದರೇ, ಅನೇಕ ಜನರನ್ನು ಯೇಸು ಕ್ರಿಸ್ತನನ್ನು ಯಾಕೆ ಹಿಂಬಾಲಿಸ್ತಾ ಇದ್ದಾರೆ ಅಂದರೆ, ಆತನು ಎಲ್ಲ ಜನಾಂಗಗಳಿಗೆ, ಆತನ ಸ್ವಾರ್ಥೆಯನ್ನು ಕೇಳುವವರಿಗೆ, ಆತನ ವಾಕ್ಯಗಳನ್ನು ಓದುವವರಿಗೆ, ಆತನ ವಾಕ್ಯಗಳನ್ನು ಓದುತ್ತಾ ಇರುವಾಗ ಮನಸ್ಸಿಗೆ ಎಷ್ಟೋ ಶಾಂತಿ ಸಮಾಧಾನ ಸಿಗ್ತದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಒಂದು ವೇಳೆ ನಿಮ್ಮ ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳಿಲ್ಲದೆ ಅನೇಕ ರೀತಿಯಾದಂಥ ಚಿಂತೆ, ದುಃಖ, ಬಾಧೆಗಳಿಂದ ಬಳಲುತ್ತಾ ಇದ್ದೀರಾ, ಹಾಗಾದರೆ ಯೇಸು ಕ್ರಿಸ್ತನು
ನುಡಿದಿರುವ ಅನೇಕ ನುಡಿಗಳು, ಆತನ ಉಪದೇಶಗಳು, ಆತನ ಶಿಕ್ಷಣಗಳು, ಆತನ ಸುವಾರ್ತೆಯನ್ನು, ಆತನ ನೀತಿಯನ್ನು ನೀವು ಬೈಬಲ್ನಲ್ಲಿ ಓದಿಕೊಳ್ಳೋದಾದರೆ ನಿಮ್ಮ ಜೀವನ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳಿಂದ ದೇವರು ತುಂಬಿಸ್ತಾನೆ. ಆದ ಕಾರಣ ನನ್ನ ಪ್ರಿಯ ಸಹೋದರಿ ಸಹೋದರೇ, ಯೇಸುವನ್ನು ಅನೇಕ ಜನ, ಕ್ರೈಸ್ತವತ್ವವನ್ನು ಅನೇಕ ಜನ ಯೇಸು ಕ್ರಿಸ್ತನನ್ನು ಹಿಂಬಾಲಿಸೋದು, ಯೇಸು ಕ್ರಿಸ್ತನ ಸಭೆಗಳಲ್ಲಿ ಸೇರುವುದು, ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಬಲವಂತವಾಗಿ ನುಗ್ಗಿ ಬರ್ತಾ ಇದ್ದಾರೆ. Jesus did not force anybody to follow him, but his message, ಆತನ ರಾಜ್ಯವು, ಆತನ ನೀತಿಯು ಅನೇಕ ಜನರು ಬಲವಂತವಾಗಿ ಆತನ ರಾಜ್ಯದಲ್ಲಿ ನುಗ್ಗಿ ಬಂದರಂತೆ. ಲೂಕಾ ಸುವಾರ್ತೆ 16:16 ಯೇಸು ಕ್ರಿಸ್ತನ ಸ್ವಸ್ಥತೆಗಳು, ಮಹತ್ವ ಕಾರ್ಯಗಳು, ಸೂಚಕ್ರಿಯೆಗಳು, ಗಾಳಿ ತುಫಾನುಗಳನ್ನು ನಿಲ್ಲಿಸಿದ್ದು, ದೆವ್ವಗಳನ್ನು ಓಡಿಸಿದ್ದು, ಸತ್ತವರು ನೆಲೆಸಿದ್ದು, ಕುಷ್ಠರೋಗಗಳನ್ನು ಗುಣಪಡಿಸಿದ್ದು, ಅನೇಕ ವ್ಯಾಧಿ ಪೀಡಿತರನ್ನು ಗುಣಪಡಿಸಿದ್ದು ನಾವು ನೋಡಿದ್ದೇವೆ. ಆದರೆ ಯೇಸು ಕ್ರಿಸ್ತನ ರಾಜ್ಯದ ವಾರ್ತೆ, ಯೇಸು ಕ್ರಿಸ್ತನ ಆ ರಾಜ್ಯದ ಸುವಾರ್ತೆಯು ಅನೇಕ ಜನರು ಬಲವಂತವಾಗಿ ಆತನ ರಾಜ್ಯದಲ್ಲಿ ನುಗ್ಗಿ ಬರ್ತಾ ಇದ್ದಾರೆ ಹೊರತು ಯೇಸು ಅವರನ್ನು ಯಾರನ್ನು ಆಮಸ್ಯೆ ಒಡ್ಡಿ ಅಥವಾ ಆಸೆ ತೋರಿಸಿ ಅವ್ರನ್ನು ಬಲವಂತ ಮಾಡಲಿಲ್ಲ ತನ್ನ ರಾಜ್ಯದಲ್ಲಿ ಸೇರಿಕೊಳ್ಳೋದಕ್ಕಾಗಿ, ಮತದಲ್ಲೆಲ್ಲ ತನ್ನ ರಾಜ್ಯದಲ್ಲಿ ಸೇರೋದಕ್ಕಾಗಿ. ಲೂಕಾ ಸುವಾರ್ತೆ ಬಹಳ ವಿಚಿತ್ರವಾದ ಸಂಗತಿ. ಯಾಕಂದರೆ ನಾವು ಪೂರ್ವದಲ್ಲಿ ಬಹಳ ಮತವನ್ನು ಪ್ರಚಾರ ಮಾಡ್ತಿದ್ದೇವೆ ನಮ್ಮ ಪೂರ್ವಜರು. ಆದರೆ ಈಗ ಇದು ಮತ ಅಲ್ಲ, ಇದು ಒಂದು ರಾಜ್ಯದ ವ್ಯವಸ್ಥೆ ಅಂತ ತಿಳ್ಕೊಂಡು ಬಂದಿರುವಾಗ ಅನೇಕ ಜನರು ಇದರಲ್ಲಿ ನುಗ್ಗಿ ಬರ್ತಾ ಇದ್ದಾರೆ. 2000 ವರ್ಷದ ಕೆಳಗೆ ನಡೆದಿರ್ತಕ್ಕಂಥ ಆ ವಾಸ್ತವಿಕವಾದಂಥ ಸತ್ಯ ಏನು ಅನ್ನೋದು ನಾವು ನೋಡೋಣ. ಲೂಕಾ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನ. ನ್ಯಾಯ ಪ್ರಮಾಣವು ಅಂದರೆ ತೋರ, ನ್ಯಾಯ ಪ್ರಮಾಣವು ಅಂದರೆ ಬೈಬಲ್, ನ್ಯಾಯ ಪ್ರಮಾಣವು, ಪ್ರವಾದನೆಗಳು ಯೋಹಾನ್ ಸ್ನಾನಿಕನಿಗಿಂತ ಪೂರ್ವದಲ್ಲಿ ಸಾರಲ್ಪಟ್ಟಿದೆ. ಆದರೆ ಯೋಹಾನ್ ಸ್ನಾನಿಕನಿಂದ ದೇವರ ರಾಜ್ಯವು ಸಾರಲ್ಪಡ್ತಾ ಇದೆ. ಮತ ಅಲ್ಲ ಸಾರಲ್ಪಡುವುದು ನನ್ನ ಪ್ರಿಯ ಸಹೋದರಿ ಸಹೋದರೇ. ದೇವರ ರಾಜ್ಯವು ಯೋಹಾನ ಸ್ನಾನಿಕನಿಂದ ಸಾರಲ್ಪಡುತ್ತಿದೆ. ಆ ರಾಜ್ಯದಲ್ಲಿ ಸಕಲರು, ಅನೇಕ ಜನರು ಬಲವಂತವಾಗಿ ನುಗ್ಗಿ ರಾಜ್ಯದಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ ಹೊರತು ಯೇಸು ಯಾರನ್ನು ಕೂಡ ಬಲವಂತವಾಗಿ ನನ್ನ ರಾಜ್ಯದಲ್ಲಿ ಬರ್ರಿ ಎಂಬುದಾಗಿ ಬಲವಂತ ಮಾಡಲಿಲ್ಲ, ಮತ್ತು ನಾವು ಕೂಡ ಮಾಡುವುದಿಲ್ಲ. ನಮ್ಗೆ ಗೊತ್ತಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾವು ಕ್ರೈಸ್ತವರಾಗಿರ್ತಕ್ಕಂಥವ್ರಿಗೆ ಬಲವಂತ ಮಾಡ್ಲಿಕ್ಕೆ ಆಗುವುದಿಲ್ಲ. ಅವ್ರನ್ನು ದೇವರನ್ನು ಹಿಂಬಾಲಿಸಿದ್ರೆ, ಯೇಸು ಕ್ರಿಸ್ತನ ಪಾಲನೆ ಮಾಡ್ರಿ ಮತ್ತು ಸಭೆಗೆ ಬರ್ರಿ ಎಂಬುದಾಗಿ ಯಾರು ಕ್ರೈಸ್ತರನ್ನೇ ಬಲವಂತ ಮಾಡ್ಲಿಕ್ಕೆ ಆಗುವುದಿಲ್ಲ. ಅನ್ಯರನ್ನು ಎಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಬಲವಂತ? ಪ್ರೈಸ್ ದಿ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಆದ ಕಾರಣ ಯೇಸುವಿನ ಉಪದೇಶ, ಯೇಸುವಿನ ಆ ರಾಜ್ಯದ ಸ್ವಾರ್ತೆ ಮನುಷ್ಯರ ಜೀವನದಲ್ಲಿ ಸಮಾಧಾನ, ಶಾಂತಿ, ನೆಮ್ಮದಿ, ತೃಪ್ತಿ, ಕರುಣೆ, ದಯೆ ಮತ್ತು ವಿಶ್ರಾಂತಿ ಅವರಿಗೆ ಸಿಕ್ಕಿರೋದ್ರಿಂದ ಅನೇಕ ಜನರು ಯೇಸುವಿನ ಆ ರಾಜ್ಯದ ಸುವಾರ್ತೆಯನ್ನು ಕೇಳಿ ಆ ರಾಜ್ಯದ ಒಳಗೆ ಬಲವಂತವಾಗಿ ನುಗ್ಗಿ ಪ್ರವೇಶಿಸಿದ್ರಂತೆ. ಅದು ಈಗಲೂ ಹಾಗೆ ನಡೀತಾ ಇದೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನು, ಅದ್ಭುತ ಸ್ವರೂಪನು, ಒಳ್ಳೆಯ ಆಲೋಚನೆಗಳು, ಸಮಾಲೋಚನೆಗಳು, ಒಳ್ಳೆಯ ಉಪದೇಶಗಳನ್ನು ಕೊಡ್ತಕ್ಕಂಥ ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇರಲಿ. ನಿಮ್ಮ ಜೀವನ ಸುಖವಾಗಿರಲಿ. ಮತ್ತು ನನ್ನ ಸ್ವರವನ್ನು ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರು ದೇವ ಜನರಿಗೆ ಸುಖವು ಪ್ರಸಾದಿಸಲ್ಪಡಲಿ. ಮತ್ತು ನೀವು ಪ್ರತಿದಿನ ಈ ಬೈಬಲ್ಗಳನ್ನು ಯಾರಾದರೆ ಕೊಳ್ಳಿಕ್ಕಾಗಲಿದ್ದರು ಅಥವಾ ನಿಮ್ಮ ಹತ್ರ ತೊಗೊಳ್ಳಿಕ್ಕಾಗ್ತಾ ಇಲ್ಲದ್ರು, ಬಹಳ ಜನರು ನನಗೆ ಪರಿಚಯ ಇರುವ ಬಹಳ ಜನರು ನನಗೆ ಅಪರಿಚಯಿತರು ಕೂಡ ಅವರು ಚರ್ಚ್ಗೆ ಬಂದು ಬೈಬಲ್ ತೊಗೊಳ್ಳಿಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ, ಅಮೆಝಾನ್ನಲ್ಲಿ, ಫ್ಲಿಪ್ಕಾರ್ಟ್ನಲ್ಲಿ ಕೂಡ ನಿಮಗೆ ಬೈಬಲ್ ಲಭ್ಯವಾಗ್ತದೆ.
ಎಲ್ಲರೂ ಹೇಳ್ತಿರಲ್ವಯ್ಯ. ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟ ಆಗುವ ಒಂದು ಪುಸ್ತಕ ಅಮೆಝಾನ್ನಲ್ಲಿ ಕೂಡ ಬೈಬಲ್ ಎಂಬುದಾಗಿ ತಿಳಿದು ಬಂದಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಯಾಕಂದರೆ ಅನೇಕ ಜನರು ಚರ್ಚಿಗೆ ಬಂದು ಬೈಬಲ್ ತೊಗೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಿಮಗೊಂದು ಮಾಧ್ಯಮವನ್ನು ಕೊಡ್ತಾ ಇದ್ದೇನೆ. ಅಮೆಝಾನ್ ಮೂಲಕವಾಗಿ, ಫ್ಲಿಪ್ಕಾರ್ಟ್ ಮೂಲಕವಾಗಿ, ಆನ್ಲೈನ್ ಮೂಲಕವಾಗಿ ನೀವು ಬೈಬಲ್ಗಳನ್ನು ನಿಮ್ಮ ಭಾಷೆಗಳಲ್ಲಿ ತರಿಸ್ಕೊಳ್ಳೋದು. ಸುಮಾರು 1000 ಭಾಷೆಗಿಂತಲೂ ಹೆಚ್ಚಿನ ಭಾಷೆಗಳಲ್ಲಿ ಮುದ್ರಣೆ ಆಗಿದೆ ಈ ಪವಿತ್ರ ಬೈಬಲ್. ಯೇಸು ಕ್ರಿಸ್ತನ ನೀತಿ ಶಿಕ್ಷಣ, ಸಮಾಧಾನ ತರತಕ್ಕಂಥ ಶಿಕ್ಷಣ. ದಯಮಾಡಿ ನೀವೆಲ್ಲರ ತರಿಸ್ಕೊಂಡು ನಿಮ್ಮ ಜೀವನದಲ್ಲಿ ಪ್ರತಿದಿನ ಓದಿರಿ, ಪ್ರತಿದಿನ ಬೆಳೀರಿ, ಬಲಪಡ್ರಿ. ಸುಖ ಶಾಂತಿ ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ತುಂಬಿ ಬರೋದಷ್ಟೇ ಅನೇಕ ಜನರಿಗೆ ಸಮಾಧಾನ, ಶಾಂತಿ, ಸುಖ ಹಂಚುವವರಾಗಿ ನಿಮ್ಮನ್ನು ಬಲಪಡಿಸ್ತಾನೆ. ಪ್ರಾರ್ಥಿಸೋಣ. ನಮ್ಮ ಪ್ರಿಯ ಸಹೋದರಿ ಸಹೋದರೇ, ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆ ಆದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಹೌದು ರಾಜ, ನಿನ್ನ ಹೆಸರು ಯೇಸು ಎಂಬುದಾಗಿ, ಯೇಸುವಿನ ಹೆಸರು ಹೀಗೆ ಕರೆಯಲ್ಪಡಬೇಕೆಂಬುದಾಗಿ, ಹೀಗೆ ಕರಿ ಎಂಬುದಾಗಿ, ಹೀಗೆ ಕೂಗಿರಿ, ಹೀಗೆ ಹೇಳಿರಿ, ಹೀಗೆ ಇಡ್ರಿ ಎಂಬುದಾಗಿ ಮರಿಯೊಳಗೆ ಹೇಳಿದ್ರಿ ದೇವದೂತರ ಮೂಲಕವಾಗಿ. ಆದರೆ ರಾಜ, ಅದೇ ಯೇಸುವನ್ನು ಅನೇಕ ಜನರು ಏನೆಂದು ಕರೆಯುತ್ತಾರೆ ಅನ್ನತಕ್ಕಂಥ ಸತ್ಯವನ್ನು ಕೂಡ ಹೇಳಿದಿ. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಆತನ ರಾಜ್ಯದ ಆರಂಭವಾದರೆ, ಆತನ ಪ್ರಭುತ್ವವು ಆತನ ಭುಜದ ಮೇಲಿರುವುದು. ಆತನ ರಾಜ್ಯವು ಆರಂಭವಾದರೆ ಆ ರಾಜ್ಯಕ್ಕೆ ಅಂತ್ಯವಿಲ್ಲ. ಯಾಕಂದರೆ ಆತನ ರಾಜ್ಯವು ನೀತಿ ನ್ಯಾಯಗಳಿಂದ ಪ್ರಾಮಾಣಿಕವಾಗಿ ಆಳಲ್ಪಡ್ತಾ ಇರೋದ್ರಿಂದ ಆ ರಾಜ್ಯದಲ್ಲಿ ನಿತ್ಯ ಸಮಾಧಾನ, ನಿತ್ಯ ಆನಂದ, ನಿತ್ಯ ಸುರಕ್ಷತೆಯು ಅನುಗ್ರಹಿಸಲ್ಪಡ್ತಕ್ಕಂಥ ಸತ್ಯಕರ್ತನೆ ಇವತ್ತು ಎಲ್ಲರೂ ಗ್ರಹಿಸುವಂತೆ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ. ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಯೇಸುವೇ ಆ ರಕ್ಷಕನು, ಒಡೆಯನು, ಸಮಾಧಾನ ಕೊಡ್ತಕ್ಕಂಥನು, ನಮ್ಮ ಆರೋಗ್ಯವನ್ನು ರಕ್ಷಿಸ್ತಕ್ಕಂಥನು, ನಮ್ಮ ಪ್ರಾಣಗಳನ್ನು ರಕ್ಷಿಸ್ತಕ್ಕಂಥನು, ನಮ್ಮ ಐಶ್ವರ್ಯಗಳನ್ನು, ನಮಗೆ ಬೇಕಾದಂಥ ಅಗತ್ಯಗಳನ್ನು ರಕ್ಷಿಸಿ ಕಾಪಾಡತಕ್ಕಂಥನು ಆತನೇ ಎಂಬುದಾಗಿ ಎಷ್ಟು ಜನರು ಇವತ್ತು ಗ್ರಹಿಸಿ ನಂಬಿದ್ದಾರೋ ಅವರೆಲ್ಲರಿಗೆ ಶುಭವಾಗಲಿ. ನಂಬಲಾರದವರಿಗೆ ಕರ್ತನೆ ನೀನು ಅವರ ಆತ್ಮನೇತ್ರಗಳನ್ನು ತೆರೆದು ಇದನ್ನು ಅರ್ಥ ಮಾಡಿಕೊಳ್ಳುವಂತೆ ಸಹಾಯ ಮಾಡು. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನಿಮ್ಮನ್ನು ನಿಜವಾಗಲೂ ಕರ್ತನು ಈ ಒಂದು ವಾಕ್ಯವನ್ನು ಕೇಳಿ ಸ್ವಸ್ಥತೆಗಳು ಮಾತ್ರ ಅಲ್ಲದೆ, ಆತನ ಉಪದೇಶಗಳು ಮಾತ್ರ ಅಲ್ಲದೆ, ಆತನು ಮೌನವಾಗಿದ್ದುದನ್ನು ನೋಡಿ ರೋಮನ್ ರಾಜ್ಯಪಾಲನೆ ಆಶ್ಚರ್ಯ ಚಕಿತನಾದನು. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.